ಮಾನ್ಯ ಅಧ್ಯಕ್ಷರೇ, ಇವರು ಬಸವಣ್ಣನ ವಿರೋಧಿಗಳು, ಬಿಜೆಪಿ ಆರ್ಎಸ್ಎಸ್ ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಚಿಕೆ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ ಅವರು. ಆರ್ಎಸ್ಎಸ್ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ? ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಬಿಜೆಪಿ ಬಸವಾದಿ ಶರಣರ ಬಗ್ಗೆ ಬಸವತಂತ್ರ ವಿರೋಧಿಗಳು ಕಾಂಗ್ರೆಸ್ ಬಸವಾದಿ ತತ್ವದ ಮೇಲೆ ನೀವು ಬಸವಾದಿ ಶರಣರ ವಿರೋಧಿ. ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಅಡ್ಡಿ ಮಾಡ್ತಾ ಇದ್ದಾರೆ? ಅವಕಾಶ ತಗೊಂಡು ಮಾತಾಡ್ಲಿ. ಇವ್ರಿಗೆ ಚರ್ಚೆ ಆಗ್ಬೇಕಾ, ಗಲಾಟೆ ಆಗ್ಬೇಕಾ? ಅವರಿಗೆ ಈಗ ಮಂಟಪ ಅಂದ್ರೆ ಕಲಾಪ ಹಾಳು ಮಾಡೋದೇ ಇವರ ಉದ್ದೇಶ. ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಗಂಟೆಯಲ್ಲಿ ಗಲಾಟೆಗೆ ಸ್ಪೀಕರ್ ಜೊತೆ ಸಹಕಾರ ಮಾಡಿ, ನಿಮ್ಗೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಚರ್ಚೆ ಮಾಡಿ ನಾವು ಚರ್ಚೆಗೆ ತಯಾರಿದ್ದೇವೆ. ಆದ್ರೆ ಇವಾಗ ನೀವು ಮಾಡ್ತಾ ಇರೋದು ಕಲಾಪವನ್ನು ಹಳ್ಳಗೆಡುತ್ತಾ ಇದ್ದೀರಾ. ನಮ್ಮನ್ನ ನೋಡ್ತಾ ಇದ್ದಾರೆ. ಆಯ್ತು ಒಂದ್ಸ ಈಗ ಆಯ್ತು ಅಶ್ವತ್ಥ ಮಾತಾಡಿದಲ್ಲ ಆಯ್ತು. ಅಲ್ಲ ಜ್ಞಾನದವ್ರು ಕೂತ್ಕೊಳ್ಳಿ, ಡ್ರಾವಿಡ್ ಕೂತ್ಕೊಳ್ಳಿ, ಬಾಲಕೃಷ್ಣ ಕೂತ್ಕೊಳ್ಳಿ. ಆಯ್ತು ಬೇಡ ಅವ್ರು ಮಾತು ಕೂತ್ಕೊಳ್ಳಿ. ಈಗ ನೋಡಿ ಕೂತ್ಕೊಳ್ಳಿ. ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತೇಳಿ ಇವತ್ತು ಅಧಿವೇಶನ. ಅಕಾಲಿಕ ಮಳೆ ಆಯ್ತು ಆಯ್ತು ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಈಗ ಆಮೇಲೆ ಮಾಡೋಣ. ನೀವು ಕೂತ್ಕೊಳ್ಳಿ ಈಗ. ನೋಡಿ ನೀವೇ ಬುದ್ಧಿ ಹೇಳ್ತೀರಿ. ಈಗ ವಿಚಾರ ಏನಂತ ಹೇಳಿದ್ರೆ ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ಅಧಿವೇಶನ ಕರೆದದ್ದು. ತಾವು ಕೂಡ ಇವತ್ತು ನಿಲುವು ಸೂಚನೆ ಮಂಡಿಸಿದ್ದೀರಿ, ನಮಗೆ ಕೊಟ್ಟಿದ್ದೀರಿ. ಅದೊಂದು ಸರ್ಕಾರ ಕೂಡ ಚರ್ಚೆ ಮಾಡಲಿಕ್ಕೆ ಒಪ್ಪಿದೆ. ಖಂಡಿತ ನಾವು ಚರ್ಚೆ ಮಾಡುವಾಗ ಉತ್ತಮವಾದ ವಾತಾವರಣದಲ್ಲಿ ನೀವು ಹೇಳಿದನ್ನೆಲ್ಲ ಅವ್ರು ಕೂಡ ಕೇಳಬೇಕು. ನಿಮ್ಗೇನೆಲ್ಲ ಸಂಶಯ ಇದೆ ಅದಕ್ಕೆ ನಿಮಗೆ ಉತ್ತರ ಕೊಡಬೇಕು. ಈ ಎರಡು ಚರ್ಚೆ ಕೂಡ ಮುಂದೆ ಜನರಿಗೆ ಅದು ಪ್ರಯೋಜನ ಆಗಲಿ, ಈ ಒಂದು ಉದ್ದೇಶ ಇರುವಂಥದ್ದು. ನಿಮ್ಮ ಏನಿತ್ತು ಆ ನಿಲುವು ಸೂಚನೆ ತಂದಿದ್ರ ಖಂಡಿತವಾಗಿಯೂ ನಾನು ಸಂವಿಧಾನ ಮತ್ತು ನಮ್ಮ ವಿಧಾನಸಭೆಯ ನಿಯಮಕ್ಕೆ ಅನುಗುಣವಾಗಿ, ರೂಲ್ಸ್ಗೆ ಅನುಗುಣವಾಗಿ ಖಂಡಿತ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ನಾನು ಕೊಟ್ಟಿರ್ತೇನೆ. ಈಗ ನಾನು ಈ ಒಂದು ಅನುಭವ ಮಂಟಪದ ವಿಷಯ ಒಂದು ಮುಗಿದು ಕ್ವಶನ್ ಅವರದ ತಕ್ಷಣ ನಿಮ್ಗೆ ಆ ಚರ್ಚೆ ಮಾಡ್ಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ. ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಸರ್. ಕ್ವಶನ್ ಅವರ್ ಆಮೇಲೆ ತಗೊಂಡು ಇದನ್ನ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಅಂತ ಬಿಜಾಪುರದಿಂದ ಆರಂಭ ಆಗಿದೆ ಗಲಾಟೆ. ಉತ್ತರ ಕರ್ನಾಟಕದಲ್ಲೇ ಬರೋದು. ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಇರೋದು ಇನ್ನೆಲ್ಲಿದೆ? ಅದಕ್ಕೆ ಚರ್ಚೆ ನಿಯಮವನ್ನು ನಾನು ರೂಪಿಸಿದಲ್ಲ. ನಿಯಮ ಎಲ್ಲ ಯಾವುದೇ ವಿಚಾರ ಕೂಡ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಸಿದ್ದರಾಮಯ್ಯನ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಎಚ್ ಕೆ ಪಾಟೀಲ್ರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು, ಮತ್ತೆ ಕೆ ಎಚ್ ಮುನಿಯಪ್ಪನವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು. ಅವ್ರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು. ಅಶೋಕ ನಿನಗೂ
ಅಶ್ವಥ್ ನಾರಾಯಣ ನಿನ್ಗುವೆ, ನಾವೆಲ್ಲ ಸೂದ್ರರು. ಯತ್ನಾಳ್ ನಿಮ್ಗುವೆ, ನೀವೆಲ್ಲ ಸೂದ್ರರು, ನಾವೆಲ್ಲ ಸೂದ್ರರು. ರಿಸರ್ವೇಶನ್ ಅಪ್ಲೈ ಸೂತ್ರನ ಇಲ್ವೋ? ಸೂತ್ರನ ಇಲ್ವೋ? ಸೂತ್ರ, ಅದಕ್ಕೆ ನಾವು ರಿಸರ್ವೇಶನ್ ಸೂತ್ರ. ಪರಮೇಶ್ವರ್ ಒಪ್ಕೊಂಡಂಗಿದ್ರೆ ಎಲ್ಲ ಸೇರ್ಕೊಂಡ ನೋಡಿ, ನಾವೆಲ್ಲ ಒಪ್ಕೊಂಡೇ ಮಾತಾಡೋದು. ಆಯ್ತು, ನಾವೆಲ್ಲ ಸೂದ್ರರು ಅಂತ ಅನ್ನೋದೇ ಒಪ್ಕೊಂಡೇ ಮಾತಾಡೋದು. ನಾವೆಲ್ಲ ಸೂದ್ರರು. ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳಪೆ ತೀರ್ಮಾನ ಆಯ್ತಿತ್ತು. ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳಿದಾವಲ್ಲ, ಇವೆಲ್ಲ ಸರಿ ಇಲ್ಲ. ಅದಕ್ಕೆ ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳಿದ್ರು ಹೇಳಿ? ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ. ಪ್ರತಿಯೊಬ್ಬರ ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ. ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪಮಾನವರಾಗ್ಬಿಡ್ತಾರೆ. ಅದಕ್ಕಿಂತ ಕನಕದಾಸರು ಕುವೆಂಪು ಅವರು ಹೇಳಿದ್ದು. ಕನಕದಾಸರು ಹೇಳೋರು. ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ರು ಗೊತ್ತಾ? ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ. ನಿನಗೆ ಕನಕದಾಸರು ಏನ್ ಹೇಳಿದ್ರು ಗೊತ್ತಾ? ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯವರು ಬಲ್ಲಿರ ಬಲ್ಲಿರ ಬಲ್ಲಿರ. ಅದು ನಿಮ್ಗೆ ಹೇಳಿದ್ ಸರ್, ಅದು ನಿಮ್ಗೆ ಹೇಳಿದ್ರು. ಅಹಿಂದ ಎಲ್ಲ ಮಾಡ್ತಾ ಇದ್ದೀರಲ್ಲ, ಅದು ನಿಮ್ಗೆ ಹೇಳಿದ್ದವರು ಮಾಡಬೇಡಿ ಅಂತ. ಈಗ ಈ ಜಾತಿ ರಹಿತವಾದಂತ ಸಮಾಜ ಆಗ್ಬೇಕು ಅಂತ ಕನಕದಾಸರು ಹೇಳಿದ್ರು. ಎಲ್ಲ ದಾರ್ಶನಿಕರು ಹೇಳಿರೋದು, ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು. ಯಾರು ಹೇಳಿದ್ದಾರೆ ನೋಡೋಣ? ಯಾರು ಹೇಳಿದ್ದಾರೆ ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ಮಾತ್ರ ಹೇಳಿರೋದು. ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡ್ಕೋಬೇಕು ಅಂತ ಇದ್ದಾರಲ್ಲ, ಅವರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವರು ಮಾತ್ರ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಅನುಭವ ಮಂಟಪ ಇದೆಯಲ್ಲ, ನಾವು ಇದನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಬೈ ದಿ ಪೀಪಲ್, ಆಫ್ ದಿ ಪೀಪಲ್, ಫಾರ್ ದಿ ಪೀಪಲ್ ಅಂತ ನಾವೇನ್ ಕರಿತೀವಿ, ಪ್ರಜಾಪ್ರಭುತ್ವನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ, ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಈ ಪ್ರಜಾಪ್ರಭುತ್ವ ನಾವು ಒಪ್ಕೊಂಡಿದ್ದೀವಿ. ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾವೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು. ಅದನ್ನೇ ಇವತ್ತು ನಾವು ಅನುಭವ ಮಂಟಪ ಅಂತ ಹೇಳೋದು. ಆಗ್ಲೇನೆ ಪಾರ್ಲಿಮೆಂಟ್, ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ವಿಧಾನಸಭೆ ಅಂತ ಕರಿತೀವಲ್ಲ, ವಿಧಾನ ಪರಿಷತ್ ಅಂತ ಕರಿತೀವಲ್ಲ, ಇದನ್ನೇ ಅನುಭವ ಮಂಟಪ. ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು? ಈಗ ನಿಮ್ಮ ಸ್ಥಾನ ಇದೆಯಲ್ಲ, ಕೂತ್ಕೊಂಡಿದ್ದೀರಲ್ಲ ನೀವು. ಅಲ್ಲಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂತವರು ಅದರ ಅಧ್ಯಕ್ಷರಾಗಿದ್ರು. ದೊಡ್ಡ ಜ್ಞಾನಿ ಅವರು ಅಧ್ಯಕ್ಷರಾಗಿ ನಿಮ್ಮ ಪೀಠದಲ್ಲಿ ಅವ್ರು ಕೂತಿರ್ತಿದ್ರು. ಆಗ ಅಲ್ಲಮ ಪ್ರಭು ಅವರು ಕೂತಿರ್ತಿದ್ರು. ಅದನ್ನ 812ನೇ ಶತಮಾನದಲ್ಲಿ ಬಸವಾದಿ ಶರಣರು ಇದ್ದದ್ದು. ಅದನ್ನ ನಾವು ಇವತ್ತು
ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನ ಆಧುನಿಕ ಭಾರತದಲ್ಲಿ, ಆಧುನಿಕ ಜಗತ್ತಿನಲ್ಲಿ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯತ್ನಾಳು ಪಾಪ ಅವರು ಈಗ ತೆಗೆದ್ರೆ ಅಂಜಿಕೆ ಚಲೋ ಆಗತ್ತೆ ಅವ್ರಿಗೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಅನುಭವ ಮಂಟಪ ಅಂತಕ್ಕಂಥದ್ದು ಇದೆಯಲ್ಲ, ಅವತ್ತಿನ ಪಾರ್ಲಿಮೆಂಟ್ ಈ ಅಲ್ಲಂ ಪ್ರಭು ಯಾವ ಜಾತಿಗೆ ಸೇರಿದವರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವಾದ ಇದೆ. ನಟವರ ಜನಾಂಗದವ್ರು ಅಂತ ಹೇಳ್ತಾರೆ ಸರ್, ನಟವರ ಜನಾಂಗದವ್ರು ಅಂತ ಹೇಳ್ತಾರೆ. ಯಾರಿಗೂ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಊಹೆ ವಿವಾದ ಇದೆ ಅಂತ ಹೇಳಿದೆ ನಾನು. ಪ್ರಭುಗಳು ಎಲ್ಲಿಂದ ಬಂದರು ಹೇಳಪ್ಪ ಇಲ್ಲಿ, ಜಾತಿ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಬಹಳ ಸವಿಸ್ತಾರವಾಗಿ ಅವರದೇ ದಾಟಿಯಲ್ಲಿ ಹೇಗೆ ಹೇಳಬೇಕೋ, ಜನಗಳಿಗೆ ಏನು ಸಂದೇಶ ಕೊಡಬೇಕು ಅದು ಕೊಟ್ಟಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಚುಚ್ಚಬೇಕು ಅಲ್ಲೂ ಚುಚ್ಚಿದ್ದಾರೆ, ಎರಡು ಮಾಡಿದ್ದಾರೆ, ಅವ್ರೇನು ಇದಿಲ್ಲ. ಆದ್ರೆ ನೆನಪಾಗುತ್ತಲ್ಲ ನಿಮ್ಗೆ? ಅಲ್ಲ, ಸುಮ್ಮನೆ ಎಲ್ಲ ಕಾಮೆಂಟ್ ಮಾಡ, ನಾನೇನು ಅವ್ರನ್ನ ಟೀಕೆ ಮಾಡಿಲ್ಲ. ನಾನು ಅದು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಈಗ ಯಾವುದೋ ಈ ದಮೀನ್ ಇದರಲ್ಲೇ ಹಿಟ್ಲರ್ ಇದರಲ್ಲಿದ್ರೆ ನಾವೇನು ಹೇಳಕ್ಕೆ ಆಗಲ್ಲ. ಇಲ್ಲಿ ನಾವು ಹೇಳ್ಬೋದು, ಅದಕ್ಕೆ ಉತ್ತರನೂ ಪಡಿಬೋದು. ಅದರಿಂದ ಈಗ 12ನೇ ಶತಮಾನದಲ್ಲಿ ಬಸವಣ್ಣವರು ಈ ಜಾತಿ ಪದ್ಧತಿ ಹೋಗ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ನಾವು ಅದಾದ ಮೇಲೆ 12 ಆದ್ಮೇಲೆ ಈಗ 21ನೇ ಶತಮಾನ, 10 ಶತಮಾನಗಳಾಗೋಗಿದೆ. 10 ಶತಮಾನಗಳಾಗಿದೆ. ನಾವು ಬಹಳಷ್ಟು ಮಾತಾಡ್ತೀರಿ, ಈ ಜಾತಿ ಪದ್ಧತಿ ಹೋಗ್ಬೇಕು ಬಹಳಷ್ಟು ಮಾತಾಡಿದಿರಿ. ನಾವು ಈ ಎಷ್ಟು ಮಾತಾಡಿದಿರೋ ಮಾದೇವಪ್ಪನವರೇ, ಅಷ್ಟು ಜಾತಿ ಜಾಸ್ತಿ ಆಗಿದೆ. ಈ SC-ಗಳಲ್ಲೂ ಅಷ್ಟೇ, SC ರೈಟು ಲೆಫ್ಟು, ಅದರ ಕೆಳಗಡೆ ಇನ್ನೂ ಬಹಳಷ್ಟು ಹೋಗಿದೆ. ಇನ್ನೂ ಹೋಗ್ತಾನೆ ಇದೆ. ಒಕ್ಕಲ್ಗಿರಲ್ಲಿ ಯಾರೋ ಒಂದೆರಡು ನಮ್ಗೆ ಗೊತ್ತಿರೋದು 2-3 ಅಂದ್ರೆ ಮೊನ್ನೆ ಕೇಳಿದೆ ನಾನು, ಅದರಲ್ಲಿ 57 ಜಾತಿ ಇದೆಯಾ. ಲಿಂಗಾಯತರಲ್ಲಿ, ಬ್ಯಾಕ್ವರ್ಡ್ಸ್ ಅಲ್ಲಿ. ಅಂದ್ರೆ ನಾವು ಡಿವೈಡ್, ಇನ್ನ ಒಗ್ಗಟ್ಟು ಮಾಡೋ ಪ್ರಯತ್ನ ನಮ್ಮ ಕೈಲಿ ಆಗ್ಲೇ ಇಲ್ಲ. ಇನ್ನೂ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಭಾಗ ನಮ್ಗೇನೇನು ಅದರಿಂದ ರಿಸರ್ವೇಶನ್ ಸಿಗ್ಬೋದು, ಈ ಭಾವನೆಯಿಂದ ಹೋಗ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಬಟ್ ಬಸವಣ್ಣವರು ಅವತ್ತು ಹೇಳಿದ್ರು ಒಂದಾಗಬೇಕು ಅಂತ. ನನಗೊಂದು ಸಣ್ಣ ಅಧ್ಯಕ್ಷರೇ ಕತೆ ಜ್ಞಾಪಕ ಬರ್ತದೆ. ಒಂದು ನೊಣ ಇತ್ತಂತೆ, ಆ ನೊಣಕ್ಕೆ ಜೇನು ತಿನ್ಬೇಕು ಅಂತ ಆಸೆ ಆಯ್ತು. ಆ ಮಡಕೆ ಇರ್ತೈತಲ್ಲ, ಮಡಕೆ ಮೇಲೆ ಜೇನು ಅಲ್ಲಲ್ಲಿ ಬಿದ್ದಿತ್ತು. ಫಸ್ಟ್ ಜೇನು ಅಲ್ಲಿ ನೋಡ್ತು, ಆ ಮಡಕೆ ಮೇಲೆ ಬಿದ್ದಿದ್ದ ಡಾಟ್ಗಳನ್ನ ತಿನ್ನುವಂತಕ್ಕೆ ನೋಡ್ತು. ಅದು ಮುಂದೆ ನೋಡ್ತು, ಇಡೀ ಮಡಕೆಯಲ್ಲಿ ಜೇನಿತ್ತಂತೆ. ನಾನು ಈ ಸಣ್ಣದ ಯಾಕೆ ತಿನ್ನೋದು ಅಂದ್ಬಿಟ್ಟು ಮಡಕೆ ಒಳಗಡೆ ಹೋಗ್ಬಿಡ್ತಂತೆ. ಮಡಕೆ ಒಳಗಡೆ ಹೋಗಿ ಜೇನ್ ಮೇಲೆ ಕೂತ್ಬಿಡ್ತದೆ. ಆಸೆ ಅನ್ನೋದು ನಾನು ಯಾಕೆ ಹೇಳಿದೆ ಅಂದ್ರೆ, ಜಾತಿ ಅನ್ನುವಂಥದ್ದು ಎಷ್ಟು ಬಲಾಢ್ಯ ಆಗಿದೆ. ಏನಾದ್ರು ತಗೊಬೇಕು, ಸಿಗಬೇಕು ನಮ್ಗೆ, ಅದರಿಂದ ಏನಾದ್ರು ನಾವು ಪಡಿಬೇಕು. ರಾಜಕೀಯವಾಗಿ ಬೇರೆ ಬೇರೆ ದೃಷ್ಟಿಯಿಂದ ಅನ್ನೋದು. ಆಮೇಲೆ ಅಲ್ಲಿ ಹೋದ್ಮೇಲೆ ಕೂತ್ಕೊಂಡ ಮೇಲೆ ನೋಡ ಏನಾಯ್ತು ಗೊತ್ತಾ, ಅದರಿಂದ ಆಚೆ ಬರಕ್ ಆಗ್ಲೇ ಇಲ್ಲ. ನಾವು ಆ ಪರಿಸ್ಥಿತಿಯಲ್ಲಿದ್ದೀರಿ ಇವತ್ತು. ನಮ್ಮ ಕೈಲಿ ಬರಕ್ ಆಗ್ತಾ ಇಲ್ಲ. ನಾವು ಎಷ್ಟೆಷ್ಟು ಕಿತ್ತು ಇದರಿಂದ ಆಚೆ ಬರಬೇಕು ಅಂತ ಹೋಗ್ತಾ ಇದ್ದೀರೋ ಅಷ್ಟಷ್ಟು ಅದ್ರ ಒಳಗಡೆನೆ ಸೇರ್ತಾ ಇದೀರಿ ನಾವು. ಬಿಕಾಸ್ ಆಸೆ, ದುರಾಸೆ. ಬಸವಣ್ಣವರು ಆ ಕಾಲದಲ್ಲೇ ಇವೆಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರು, ವರ್ಣ ಭೇದ ಈ ತರದೆಲ್ಲ ಬಹಳ ಗಟ್ಟಿ ಇದ್ದಂತ ಸ್ಥಳ. ಅಂದ್ರೆ ಅದನ್ನ ಪ್ರತಿಭಟನೆ ಮಾಡುವಂತ ಶಕ್ತಿ ಇಲ್ದಂತ ಸಮಯದಲ್ಲಿ ಅವರು ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಹೊರಟಂತವ್ರು. ಮಹಿಳೆಯರಿಗೆ ಪ್ರಾತಿನಿಧ್ಯನೇ ಇಲ್ಲ ಅಂತ ಹೇಳಿದಂತ ಕಾಲದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡುವಂತ ಒಂದು ಕೆಲಸವನ್ನ ಬಸವಣ್ಣವರು ಮಾಡಿದ್ದಾರೆ. ಬಸವಣ್ಣವರ ವಚನಗಳು ಅಷ್ಟೇ, ಇವತ್ತಿಗೂ ಅಷ್ಟೇ ಸಾಮಾನ್ಯ ಜನಕ್ಕೆ ಅರ್ಥ ಆಗುವ ಭಾಷೆಯಲ್ಲಿ ಅವರು ಹೇಳಿದ್ದಾರೆ. ಈ ಸಂಸ್ಕೃತ ಬೇರೆ ಬೇರೆ ಆದರೆ ಅರ್ಥ ಆಗೋದು ಕಷ್ಟ. ಆದ್ರೆ ಬಸವಣ್ಣವರ ವಚನಗಳೇನಿದೆ ಬಹಳ ಸಲೀಸಾಗಿ ಜನಗಳಿಗೆ ಅರ್ಥ ಆಗುವಂಥದ್ದು ಆಗಿದೆ. ಅವರ ವಚನಗಳು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತೀರಿ, ಕಲಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ,
ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡೆಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ದೇವರನ್ನ ಒಲಿಸಬೇಕಾದ್ರೆ ನೀವು ಅಂತರಂಗ ಶುದ್ಧಿಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಬಸವಣ್ಣವರು ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಕೂಡ ಕನ್ನಡದಲ್ಲೂ ಇದೆ, ತೆಲುಗಲ್ಲೂ ಇದೆ, ಬೇರೆ ಬೇರೆ ಭಾಷೆ, ಹಿಂದಿ, ಇಂಗ್ಲಿಷ್ ಎಲ್ಲದರಲ್ಲೂ ಇದೆ. ಈಗ ನನಗೆ ಪುಣ್ಯ ಅಂತ ಹೇಳಿದ್ರೆ ಅಧ್ಯಕ್ಷರೇ, ನೀವ್ಯಾಗೆ ಇಲ್ಲಿ ಸ್ಥಾಪನೆ ಮಾಡಿ ನಿಮ್ಗೊಂದು ಗೌರವ ಇವತ್ತು. ನನಗೆ ಪುಣ್ಯ ಅಂತ ಹೇಳಿದ್ರೆ ನನಗೆ ಲಂಡನ್ನಲ್ಲಿರುವಂತ ಕನ್ನಡ ಸಂಘದವ್ರು ನಾನು ಕರೆದಿದ್ರು, ಈ ಬಸವೇಶ್ವರ ಪುತ್ಥಳಿಕೆ ಆಗ್ಬೇಕಾಗಿದೆ, ಅದಕ್ಕೆ ನೀವು ಹೋರಾಟಕ್ಕೆ ಬನ್ನಿ ಅಂತ. ನಾನು ಹೋಗಿದ್ದೆ ಅಲ್ಲಿ. ಯಾವ ಸ್ಥಳದಲ್ಲಿ ಇವತ್ತು ಬಸವೇಶ್ವರ ಥೇಮ್ಸ್ ನದಿ ಪಕ್ಕದಲ್ಲಿ ಪಕ್ಕದಲ್ಲಿ ಥೇಮ್ಸ್ ನದಿ ಪಕ್ಕದಲ್ಲಿ ಅಲ್ಲಿ ಹೋಗಿ ನಾನು ಇದು ಸ್ಥಾಪನೆ ಮಾಡಕ್ಕೆ ಒಂದು ವರ್ಷದ ಮುಂಚೆ ಹೋಗಿದ್ದೆ. ನಾನು ಹೋಗಿ ಅಲ್ಲಿ ಎಲ್ಲ ಕನ್ನಡದವರು ಎಲ್ಲ ಸೇರಿ ಅಲ್ಲೊಂದು ಪ್ರತಿಭಟನೆ ಮಾಡಿದೆ, ಫ್ಲಾಗ್ ಹಿಡ್ಕೊಂಡು, ಬ್ಯಾನರ್ ಹಿಡ್ಕೊಂಡು, ಇಲ್ಲಿ ಆಗ್ಲೇಬೇಕು ಅಂತ ಪ್ರತಿಭಟನೆ ಮಾಡಿದೆ ಒಂದು ಗಂಟೆ. ಆಮೇಲೆ ಪೊಲೀಸರು ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿಂದ ಹೋಗಿ ಅಂತೇಳಿ. ನನಗೂ ಆಮೇಲೆ ಅಲ್ಲಿ ಪ್ರತಿಷ್ಠಾಪನೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರು. ಅದರಿಂದ ಅಲ್ಲೂ ಕೂಡ, ಲಂಡನ್ನಲ್ಲೂ ಕೂಡ ಬಸವೇಶ್ವರ ಅವರ ವಿಚಾರಗಳು ಕೂಡ ಇವತ್ತು ಆಗ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೌರವ ತರುವಂಥದ್ದು. ಅಂಥ ಒಂದು ವ್ಯಕ್ತಿಯ ಜ್ಞಾಪಕ ಮಾಡೋದ್ರ ಜೊತೆಗೆ ಅವರ ವಿಚಾರಗಳನ್ನ ಇನ್ನಷ್ಟು, ನಾನು ಹೇಳಿದ್ನಲ್ಲ, ನೊಣದ ರೀತಿ ಆಗದೆ ಇನ್ನಷ್ಟು ಬ್ರಾಡ್ ಆಗಿ ನಾವು ಯೋಚನೆ ಮಾಡಿದ್ರೆ ಈ ಸಮಾಜಕ್ಕೂ ಒಳಿತಾಗುತ್ತೆ. ಯಾವ ವಿಚಾರಗಳನ್ನ ಇಟ್ಕೊಂಡು ಬಸವಣ್ಣವರು ಹೇಳಿದ್ರು ಆ ವಿಚಾರಗಳು, ಅಂದ್ರೆ ಜಾತಿ ತಾರತಮ್ಯ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಇವೆಲ್ಲನೂ ಕೂಡ ಹೋಗುವಂತ ಒಂದು ವ್ಯವಸ್ಥೆಗಳು ನಮ್ಮ ಮಧ್ಯೆ ಆಗಲಿ ಅನ್ನೋದು ನನ್ನ ಕೂಡ ಬಯಕೆ ಇದೆ. ಇವತ್ತು ನಾನೆಲ್ಲ ಸದನದ ಎಲ್ಲ ಶಾಸಕರ ಪರವಾಗಿ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ. ನಾಳೆ ಹೋರಾಟ ಮಾಡೋದಕ್ಕೆ ನಾವು ಟೆಂಪೋ ಟ್ರ್ಯಾಕ್ಸ್ ಅಲೋ ಮಾಡ್ತೀವಿ, ಹೋರಾಟ ಮಾಡೋದೆಲ್ಲರೂ ಹಕ್ಕಿದೆ, ಮಾಡ್ಬೋದು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ನಾವು ವಿನಂತಿ ಮಾಡ್ಕೋತಾ ಇದ್ದೀನಿ. ನಮ್ಮ ಸಮುದಾಯ ಬಹಳ ವರ್ಷಗಳಿಂದ 2A ಆದರೂ ಸೇರಿಸಿ, ನಮ್ಮ ಸರ್ಕಾರ ಇದ್ದಾಗ 2D ನಮ್ಗೆ ಅಕಾಮಿಡೇಟ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಲಿಂಗಾಯತ 2A ಇಲ್ಲ ಅಂತ ಲಿಂಗಾಯತರು, ಮರಾಠರು, ಜೈನರು, ಕ್ರಿಶ್ಚಿಯನ್ರನ್ನೆಲ್ಲ ಸೇರಿಸಿ 7% ಕೊಟ್ಟಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದೇನಾದರೂ ಸೂತ್ರ ಕಂಡುಹಿಡಿದು ನಾಳೆ ಸಭೆ ಕರೆದು ಒಂದೇನಾದರೂ ಕಾಂಕ್ರೀಟ್ ಆಗಿ ಏನಾದರೂ ನಿರ್ಣಯವನ್ನು ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ. ಓಕೆ, ಈಗ ಪ್ರಕಟಣೆ ಅಧ್ಯಕ್ಷ ಸ್ವಲ್ಪ ಸಿಎಂ ಅವರು ಅವ್ರು ಉತ್ತರ ಕೊಡ್ತಾರೆ. ಸಿಎಂ ಅವ್ರಿಗೆ ಹೇಳಿಬಿಡ್ಲಿ ಅಧ್ಯಕ್ಷರೇ, ಈಗೇನಂತ ದಯವಿಟ್ಟು ಮುಖ್ಯಮಂತ್ರಿಗಳು. ಮೈಕ್ ಪಂಚಮಶಾಲಿ ಲಿಂಗಾಯತ್ ಇವರನ್ನ ಸೇರಿಸಬೇಕು ಅಂತೇಳಿ ಬಹಳ ದಿನಗಳಿಂದ ಪಂಚಮಶಾಲಿ ಲಿಂಗಾಯತರು ಹೋರಾಟ ಮಾಡ್ತಾ ಇದ್ದಾರೆ. ನಾನು 2 ಸಾರಿ ಮೀಟಿಂಗ್ ಮಾಡಿದ್ದೀನಿ. ಜಯ ಮೃತ್ಯುಂಜಯ ಸ್ವಾಮಿ ಮತ್ತೆ ಬೇರೆ ಮುಖಂಡರುಗಳು ಅವ್ರ ಜೊತೆಲೂ ಮೀಟಿಂಗ್ ಮಾಡಿ, ಆಮೇಲೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮತ್ತು ವಕೀಲರುಗಳು ಒಂದ್ಸಾರಿ ಚರ್ಚೆ ಮಾಡಿದ್ದೀನಿ. ನಮ್ಮ ಯತ್ನಾಳ್ ಅವರು ಕೂಡ ಭಾಗಿಯಾಗಿದ್ದರು. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೋಡಪ್ಪ, ನಾನು ನಿಮಗೆ ರಿಸರ್ವೇಶನ್ ಕೇಳಲಿಕ್ಕೆ ಅಡ್ಡ ಬರಲ್ಲ. ನೀವು ಈಗ ರಿಸರ್ವೇಶನ್ ನಲ್ಲಿ ಕೆಟಗರಿ ಮಾಡಿದ್ದಾರೆ. ಕೆಟಗರಿ 1, ಕೆಟಗರಿ 2A, ಕೆಟಗರಿ 3A, ಕೆಟಗರಿ 3B. ವೀರಶೈವ ಲಿಂಗಾಯತರು ಮತ್ತು ಪಂಚಮಶಾಲಿ ಲಿಂಗಾಯತರು ಕೆಟಗರಿ 3B ನಲ್ಲಿ ಬರ್ತಾ ಇದ್ದೀರಿ. ಯಾರನ್ನೇ ನಾವು ಕೆಟಗರಿ 2Aಗೆ ಅಥವಾ ಕೆಟಗರಿ 1ಗೆ ಸೇರಿಸಬೇಕಾದ್ರೆ, ಅಲ್ಲಿ ಇಲ್ಲದೇದವ್ರನ್ನ ಹೊಸದಾಗಿ ಸೇರಿಸಬೇಕಾದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಇರ್ತದೆ. 1992ನೇ ಇಸ್ವಿನಲ್ಲಿ
ಇಂದಿರಾ ಸಹಾನಿ ಕೇಸ್ನಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪ್ರತಿ ರಾಜ್ಯದಲ್ಲೂ ಕೂಡ ಇರಬೇಕು ಅಂತೇಳಿ ಆದೇಶ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರ್ತದೆ, ನೀವು ಅದರ ಮುಂದೆ ಅರ್ಜಿ ಹಾಕಿ ಅಂತ ಹೇಳಿದೆ ನಾನು. ಆಮೇಲೆ ನಿಮಗೆ ಹಿಂದೆ ಇದ್ದಂತ ಸರ್ಕಾರ, ಯತ್ನಾಳ್ ಅವರೇ, ಹಿಂದೆ ಇದ್ದಂತ ಸರ್ಕಾರ ನಿಮ್ಮನ್ನ ಟೂ ಎಗೆ ಸೇರಿಸಿಲ್ಲ, 2A ಸೇರಿಸಿಲ್ಲ. ಯಾಕೆಂತಂದ್ರೆ ಅವ್ರೇನ್ ಮಾಡಿದ್ರು, ಇಂದಿನ ಸರ್ಕಾರದವರು ಮುಸಲ್ಮಾನರಿಗೆ 4% ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ಅವರಿಗೆ ರದ್ದು ಮಾಡಿಬಿಟ್ರು. ರದ್ದು ಮಾಡಿ ಅದು 2% ಪಂಚಮಶಾಲಿ ಲಿಂಗಾಯತರಿಗೆ, ಅಂದ್ರೆ 2B ಲಿಂಗಾಯತ ಸಮುದಾಯದವರಿಗೆ, 3B ಮತ್ತೆ 3A 2%, 3A 2%, 3B 2%. ಈ 4% ರದ್ದು ಮಾಡೋದು ಯಾವುದನ್ನ ಇವ್ರಿಗೆ ಸಿಕ್ಕಿದ್ದು? ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ರದ್ದು ಮಾಡಿ ಆ 4% ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವರೇ ಹಿಂದಿನ ಸರ್ಕಾರನೇ, ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ, ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ, ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ 4% ಕೊಟ್ಟಿರೋದನ್ನ ವಿತ್ಡ್ರಾ ಮಾಡಲ್ಲ, ರದ್ದು ಮಾಡಲ್ಲ, ಮುಂದುವರಿಸ್ತೇವೆ. ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಈಗ ಮತ್ತೆ 2A ಸೇರಿಸಬೇಕು ಅಂತ ಬಂದಿದ್ದಾರೆ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಯಾಕಂದ್ರೆ ಅಲ್ಲ, ಅವ್ರು ಹೇಳ್ದಕ್ಕೆ ಜನರಿಗೆ ಗೊತ್ತಾಗಬೇಕು. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ನಾನು ಮಾತಾಡ್ತೇನೆ. ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿದ್ದೀರಿ, ನೀವು ಆಡಳಿತ ಪಕ್ಷ ಇರುವಂತವ್ರು. ನೀವು ಇವಾಗ ಡೈಲಾಮೋದಲ್ಲಿದ್ದೀರಾ. ಈಗ DK ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯನವ್ರ ಕಡೆ ಇರ್ತಾರೋ, ನೀವು ತೀರ್ಮಾನ ಮಾಡ್ಕೊಳ್ಳಿ. ಅಥವಾ ನಿಮ್ಮ ತಂದೆಯವ್ರನ್ನೇ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ, ಅದನ್ನು ನೋಡಿ. ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಹಾಗೆ ರಾಮಕೃಷ್ಣ ಹೆಗಡೆ ಅವರು ಬಂದ್ರು, ಹಂಗೇನ ನಾವು ತತ್ತು. ಹುಷಾರಾಗಿರಿ ಶಿವಕುಮಾರ್ ಅವರೇ, ಹುಷಾರಾಗಿರಿ. ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ. ಬೊಮ್ಮಾಯಿಯವ್ರ ವಿಚಾರ ಬಂದಾಗ, ಜಯೇಶ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಂಗ್ ಬಂದ್ರು ಹಂಗಾಗ್ಬೋದು. ಹುಷಾರಾಗಿರಿ. ಆಮೇಲೆ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಂಬ್ಕೊಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ. ಹುಷಾರಾಗಿರಿ. ಕೂತ್ಕೊಳ್ಳಿ ಪ್ಲೀಸ್, ಆಮೇಲೆ ಮಾತಾಡೋದು ಕೂತ್ಕೊಳ್ಳಿ. ಓಟ್ ಹಾಕಿದೆ ಅಂದ್ರಲ್ಲ ದೇವೇಗೌಡರು, ನಮ್ಗೆ 5 ಜನಕ್ಕೆ, ನನಗೂ ರೇವಣ್ಣಗೆ ವಿಪ್ ಕೊಟ್ಟಿದ್ರು. ನಾವು ಕೂಡ ಜನತಾದಳದಿಂದ ಗೆದ್ದು 6 ಜನ ದೇವೇಗೌಡರು ಓಟ್ ಹಾಕಿದ್ವಿ ಅಂತ ಗೆದ್ದಿದ್ರಿ. ನಾವು 6 ಜನ ಜನತಾದಳದ ಗೆದ್ದವರು. SM ಕೃಷ್ಣ ಸಾಹೇಬ್ರಿಗೆ ಓಟ್ ಹಾಕಿದ್ವಿ, 41 ಆಗಿದ್ದು. ಕಾಂಗ್ರೆಸ್ ಗೆದ್ದಿದೆ 34 ಅವತ್ತು. ಚಂದ್ರಪುರ ಆಯ್ತು. ಉತ್ತಮ ಮಾಹಿತಿ ಅವತ್ತು ಅದೇ ಅಸ್ಟ್ರಾಲಜರು SM ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾದ್ರೆ ಅವ್ರು ಗೈಡ್ ಮಾಡಿದ್ರು. PCC ಟ್ರೈನ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು, ಅವರೇ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ನಾ ಇನ್ನ ಮಂತ್ರಿನೇ ಇರಲಿಲ್ಲ, MLA ಇರಲಿಲ್ಲ. ನೀನ್ ಇಷ್ಟು ವರ್ಷ MLA ಆಯ್ತೀಯಾ, ತಿರ್ಗಾ ಮಂತ್ರಿನೂ ಆಯ್ತೀಯಾ, ನಿನ್ ಟಿಕೆಟ್ ಸಿಗಲ್ಲ ಅಂತಾನೂ ಹೇಳಿದ್ರು. ನಾನು ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು. ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನೂ ಹೇಳಿದ್ದಾರೆ. ನಾನು ಈಗ ಅದನ್ನ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಪರ್ಸನಲ್ ಆಗಿ ಮಾತಾಡೋಣ, ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ. ನೀವು ದಯವಿಟ್ಟು ಪರ್ಸನಲ್ ಆಗಿ ಮಾತಾಡಬೇಡಿ ಸರ್ ಅವ್ರ ಜೊತೆಗೆ. ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಹೇಳಿರ್ತಾರೆ, ಅದು ಪರ್ಸನಲ್ ಆಗಿ ಮಾತಾಡಬೇಕು. ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ ಅಧ್ಯಕ್ಷೆ. ಭಯ ಇದೆ ಸೀಟ್ ಮೇಲೆ, ಹೊಸ ಸೀಟ್ ಮಾಡಿಸಿದ್ದೀರಲ್ಲ, ಇನ್ನೊಂದ್ ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಆಸೆನಾ, ಹೋಗ್ಬೇಕು ಅಂತ ಆಸೆನಾ? ಅಶೋಕ್, ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ. ಅಸ್ಟ್ರಾಲಜರ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ.
ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಏನಪ್ಪಾ ನಮ್ದಳದವ್ರು ಯಾರು ಬರಲ್ಲ ಗುರುವೇ.